ಲರ್ನ್ ಟುಗೆದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 6 ಮತ್ತು 7ನೇ ತರಗತಿಯ ಭೂಗೋಳಶಾಸ್ತ್ರ ವಿಭಾಗದ ಖಂಡಗಳು, ಒಟ್ಟು 7 ಖಂಡಗಳು, ಈ ಖಂಡಗಳ ಪರಿಚಯ, ಈ ವಿಷಯದ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಒಟ್ಟು ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾ. ಈ 7 ಖಂಡಗಳ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಇಂದಿನ ವಿಡಿಯೋದಲ್ಲಿ ಏಷ್ಯಾ ಖಂಡದ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ, ಸಸ್ಯವರ್ಗ, ವನ್ಯಜೀವಿ, ಜನಸಂಖ್ಯೆ, ಕೈಗಾರಿಕೆ, ಅಲ್ಲಿನ ಸಂಪನ್ಮೂಲಗಳು, ಈ ಎಲ್ಲ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ನೋಡೋಣ. ಇದು TET, GPSTR, HSTR ಮುಂತಾದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ತುಂಬ ಉಪಯುಕ್ತವಾಗಿದೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಬೇರೆ ಬೇರೆ ಖಂಡಗಳ ಕುರಿತಾದ ಮಾಹಿತಿಯನ್ನು ನಾವು ನೋಡೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಏಷ್ಯಾ ಖಂಡದ ಕುರಿತಾದ ಪೂರ್ಣ ಮಾಹಿತಿಯನ್ನು ನಾವು ಚರ್ಚೆ ಮಾಡೋಣ. ಪ್ರಪಂಚದ ಭೂಖಂಡಗಳಲ್ಲೇ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಏಷ್ಯಾ ಖಂಡವು ಇಡೀ ಪ್ರಪಂಚದಲ್ಲಿರುವ 7 ಖಂಡಗಳಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿದೆ. ಆದ್ದರಿಂದ ಇದು ವಾಯುಗುಣದಲ್ಲಾಗಲಿ, ಸಸ್ಯವರ್ಗದಲ್ಲಿ, ವನ್ಯಜೀವಿ ಅಥವಾ ಮಣ್ಣಿನ ಪ್ರಕಾರ, ಈ ಎಲ್ಲ ವಿಷಯದಲ್ಲೂ ವೈವಿಧ್ಯತೆಯನ್ನು ಹೊಂದಿದೆ. ಇಲ್ಲಿ ಎತ್ತರೆತ್ತರವಾದ ಪರ್ವತಗಳಿವೆ, ಪ್ರಸ್ಥಭೂಮಿ ಇದೆ, ಫಲವತ್ತಾದ ಮೈದಾನ ಪ್ರದೇಶ, ಮರುಭೂಮಿ, ನದಿ ವ್ಯವಸ್ಥೆ, ಸರೋವರ ಎಲ್ಲವೂ ಸಹ ಇಲ್ಲಿ ಕಂಡುಬರುತ್ತದೆ. ಹಾಗೂ ಬೇರೆ ಬೇರೆ ಭಾಷೆ, ಧರ್ಮವನ್ನು ಹೊಂದಿರುವಂತಹ ಜನಸಂಖ್ಯೆಯೂ ಸಹ ಏಷ್ಯಾ ಖಂಡದಲ್ಲಿ ನಾವು ಕಾಣಬಹುದಾಗಿದೆ. ವೈಪರೀತ್ಯಗಳ ಖಂಡ ಯಾವುದು? ಉತ್ತರ ಏಷ್ಯಾ. ಹೀಗೆ ವೈವಿಧ್ಯಮಯ ಸಸ್ಯವರ್ಗ, ವನ್ಯಜೀವಿ, ಮಣ್ಣಿನ ಪ್ರಕಾರ, ಜನಸಂಖ್ಯೆಯ ವೈವಿಧ್ಯತೆ ಇದೆಲ್ಲ ಹೊಂದಿರುವುದರಿಂದ ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಎಂದು ಕರೆಯುತ್ತಾರೆ. ಏಷ್ಯಾ ಖಂಡದ ಅಕ್ಷಾಂಶಿಕ ಸ್ಥಾನ ಯಾವುದು? ಏಷ್ಯಾ ಖಂಡವು 1°16' ಉತ್ತರದಿಂದ 17°41' ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಏಷ್ಯಾ ಖಂಡವು ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ನೆಲೆಸಿದಂತಹ ಖಂಡವಾಗಿದೆ. ಹಾಗೂ ಏಷ್ಯಾ ಖಂಡದ ರೇಖಾಂಶಿಕ ಸ್ಥಾನ 26°1' ಪೂರ್ವ ರೇಖಾಂಶದಿಂದ 169°40' ಪೂರ್ವ ರೇಖಾಂಶದವರೆಗೆ, ಹಾಗೂ ಸಂಪೂರ್ಣವಾಗಿ ಪೂರ್ವ ರೇಖಾಂಶದಲ್ಲಿ ಉತ್ತರಾರ್ಧ ಮತ್ತು ಪೂರ್ವಾರ್ಧಗೋಳದಲ್ಲಿ ಏಷ್ಯಾ ಖಂಡವು ನೆಲೆಸಿದೆ. ಏಷ್ಯಾ ಖಂಡದಲ್ಲಿ ಭೂಮಧ್ಯ ರೇಖೆ ಹಾದು ಹೋದ ದೇಶ. ಏಷ್ಯಾ ಖಂಡದಲ್ಲಿ ಮಲೇಷ್ಯಾ ದೇಶದ ಮೂಲಕ ಭೂಮಧ್ಯ ರೇಖೆಯು ಹಾದು ಹೋಗುತ್ತದೆ. ಮಲೇಷ್ಯಾದ ಸ್ವಲ್ಪ ದಕ್ಷಿಣದಲ್ಲಿ ಭೂಮಧ್ಯ ರೇಖೆ ಹಾದು ಹೋಗುತ್ತದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ 2 ದೇಶಗಳ ಮಧ್ಯೆ ಹಾದು ಹೋಗಿದೆ? ಭಾರತ ಮತ್ತು ಅರೇಬಿಯಾ. ಏಷ್ಯಾ ಖಂಡದಲ್ಲಿ 23 ಉತ್ತರ ಅಕ್ಷಾಂಶ, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ. ಇದು ಭಾರತ ಮತ್ತು ಅರೇಬಿಯಾದ ಮೂಲಕ ಹಾದು ಹೋಗಿದೆ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನು ಹೆಚ್ಚು ಕಡಿಮೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಸಹ ವಿಭಾಗಿಸುತ್ತದೆ. ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ 44 ಮಿಲಿಯನ್ ಚದರ ಕಿಲೋಮೀಟರ್. ಈಗ ಹೇಳಿದಾಗೆ
7 ಖಂಡಗಳಲ್ಲಿ ಏಷ್ಯಾ ಖಂಡವು ವಿಸ್ತೀರ್ಣದಲ್ಲಿ ದೊಡ್ಡದಾದ ಖಂಡವಾಗಿದೆ. ಇದರ ಒಟ್ಟು ವಿಸ್ತೀರ್ಣ 44 ಮಿಲಿಯನ್ ಚದರ ಕಿಲೋಮೀಟರ್ ಆಗಿದೆ. ಪ್ರಪಂಚದ ಮೇಲ್ಮೈ ವಿಸ್ತೀರ್ಣದಲ್ಲಿ ಏಷ್ಯಾ ಖಂಡದ ಶೇಕಡಾವಾರು ಭಾಗ. ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ 33% ಭಾಗವನ್ನು ಏಷ್ಯಾ ಖಂಡ ಒಳಗೊಂಡಿದೆ. ಇದು ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಮತ್ತು ಪೂರ್ವಾರ್ಧಗೋಳದಲ್ಲಿ ಇದೆ. ಏಷ್ಯಾ ಖಂಡವನ್ನು ಸುತ್ತುವರೆದಿರುವ ಸಾಗರಗಳು. ಏಷ್ಯಾ ಖಂಡವು 3 ಕಡೆಗಳಿಂದ ಸಾಗರಗಳಿಂದ ಹಾಗೂ 1 ಕಡೆ ಭೂಭಾಗದಿಂದ ಆವರಿಸಿದೆ. ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ, ಪೂರ್ವದಲ್ಲಿ ಪೆಸಿಫಿಕ್ ಸಾಗರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇವು ಏಷ್ಯಾ ಖಂಡವನ್ನು ಸುತ್ತುವರೆದಿದೆ. ಏಷ್ಯಾ ಖಂಡದ ಪಶ್ಚಿಮ ಭಾಗಕ್ಕೆ ಇರುವ ಖಂಡ. ಏಷ್ಯಾ ಖಂಡದ ಪಶ್ಚಿಮ ಭಾಗಕ್ಕೆ ಯುರೋಪ್ ಖಂಡವಿದೆ. ಏಷ್ಯಾ ಮತ್ತು ಯುರೋಪ್ ಎರಡನ್ನೂ ಸೇರಿ ಯುರೇಷಿಯಾ ಎಂದು ಸಹ ಕರೆಯುತ್ತಾರೆ. ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿ ರೇಖೆ ಹಾದು ಹೋಗಿದ್ದು ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರ. ಇದೊಂದು ಕಾಲ್ಪನಿಕ ರೇಖೆ, ಸಾಂಪ್ರದಾಯಿಕವಾದಂತಹ ಒಂದು ಕಾಲ್ಪನಿಕ ರೇಖೆಯಾಗಿದೆ. ಇದನ್ನು ಮತ್ತೆ ಅಂಕುಡೊಂಕಾಗಿ ಎಳೆಯಲಾಗಿದೆ. ಇದು ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರದ ಮೂಲಕ ಹಾದು ಹೋಗಿರುತ್ತದೆ. ಯುರೋಪ್ ಮತ್ತು ಏಷ್ಯಾವನ್ನ ಖಂಡಗಳನ್ನು ಒಟ್ಟು ಸೇರಿಸಿ ಯುರೇಷಿಯಾ, ಮೊದಲೇ ಹೇಳಿದಾಗೆ ಯುರೋಪ್ ಮತ್ತು ಏಷ್ಯಾವನ್ನ ಒಟ್ಟುಗೂಡಿಸಿ ಯುರೇಷಿಯಾ ಎಂದು ಕರೆಯುತ್ತಾರೆ. ಏಷ್ಯಾ ಮತ್ತು ಯುರೋಪ್ ಖಂಡಕ್ಕೆ ಯಾವುದೇ ನಿರ್ದಿಷ್ಟವಾದ ಗಡಿ ರೇಖೆಯಾಗಲಿ ಅಥವಾ ಗಡಿಯಲ್ಲಿ ಯಾವುದೇ ಸಾಗರ ಸಮುದ್ರಗಳಾಗಲಿ ಯಾವುದೂ ಇಲ್ಲ. ಇವು ಯೂರಲ್ ಪರ್ವತ, ಕ್ಯಾಸ್ಪಿಯನ್, ಕಕಾಸಸ್, ಕಪ್ಪು ಸಮುದ್ರದ ಒಂದು ಕಾಲ್ಪನಿಕ ಅಂಕುಡೊಂಕಾದ ರೇಖೆಯನ್ನ ಒಳಗೊಂಡಿದೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡದ ಗಡಿ. ಸುಯೆಜ್ ಕಾಲುವೆ. ಏಷ್ಯಾ ಮತ್ತು ಆಫ್ರಿಕಾದ ಗಡಿಯು ಸಾಮಾನ್ಯ ಸುಯೆಜ್ ಕಾಲುವೆ ಮೂಲಕ ಹಾದು ಹೋಗುತ್ತದೆ. ಇದು ಮೊದಲು ಸುಯೆಜ್ ಭೂಖಂಡ. ಇದನ್ನು ಕಾಲುವೆ ಮಾಡುವುದಕ್ಕಿಂತಲೂ ಮೊದಲು ಏಷ್ಯಾ ಮತ್ತು ಆಫ್ರಿಕಾದ ನಡುವೆ ಯಾವುದೇ ಕಾಲುವೆ ಇರದೆ ಅಲ್ಲಿನ ಭೂಭಾಗಗಳು ಸೇರಿಕೊಂಡಿದ್ದವು. ಆಸ್ಟ್ರೇಲಿಯಾ ಗಡಿರೇಖೆಯು ಯಾವ ದೇಶದ ಮೂಲಕ ಹಾದು ಹೋಗುತ್ತದೆ? ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಗಡಿಯು ಪಪುವಾ ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಹಾದು ಹೋಗುತ್ತದೆ. ಏಷ್ಯಾ ಖಂಡದಲ್ಲಿರುವ ಒಟ್ಟು ದೇಶಗಳು. ಏಷ್ಯಾ ಖಂಡದಲ್ಲಿ ಒಟ್ಟು 48 ದೇಶಗಳು ಕಂಡುಬರುತ್ತದೆ. ಹಾಗೂ ಏಷ್ಯಾ ಖಂಡದ ಪ್ರಾದೇಶಿಕ ವಿಭಾಗಗಳು. ಏಷ್ಯಾ ಖಂಡವನ್ನು 5 ಪ್ರಾದೇಶಿಕ ವಿಭಾಗಗಳಾಗಿ ವಿಭಾಗಿಸಲಾಗಿದೆ. ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ ಮತ್ತು ಮಧ್ಯ ಏಷ್ಯಾ. ಪೂರ್ವ ಏಷ್ಯಾ ಇದರಲ್ಲಿ ಚೀನಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ತೈವಾನ್, ಮಂಗೋಲಿಯಾ ಈ ಎಲ್ಲ ದೇಶಗಳು ಸೇರಿವೆ. ಹಾಗೆಯೇ ಆಗ್ನೇಯ ಏಷ್ಯಾ ಇಲ್ಲಿ ಮಯನ್ಮಾರ್, ಮತ್ತೆ ವಿಯೆಟ್ನಾಂ, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ, ಮಲೇಷಿಯಾ, ಸಿಂಗಾಪುರ್, ಫಿಲಿಪೈನ್ಸ್ ಈ ಎಲ್ಲ ದೇಶಗಳನ್ನು ಒಳಗೊಂಡಿದೆ. ಇದು ಒಂದು ಪರ್ಯಾಯ ದ್ವೀಪ ಸಮೂಹಗಳ ಪ್ರದೇಶವಾಗಿದೆ. ಹಾಗೆ ದಕ್ಷಿಣ ಏಷ್ಯಾ. ದಕ್ಷಿಣ ಏಷ್ಯಾದಲ್ಲಿ ನಮ್ಮ ಭಾರತ, ಬಾಂಗ್ಲಾದೇಶ, ಭೂತಾನ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ, ಮಾಲ್ಡೀವ್ಸ್ ಈ ಎಲ್ಲ ದೇಶಗಳು ಕಂಡುಬರುತ್ತದೆ. ದಕ್ಷಿಣ ಏಷ್ಯಾದ ಈ ಎಲ್ಲ
ದೇಶಗಳಲ್ಲಿ ಭಾರತವು ಅತ್ಯಂತ ದೊಡ್ಡ ದೇಶವಾಗಿದೆ. ಭಾರತವು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಅದರ ಉಪಭಾಗಗಳಾದ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಿಂದ ಸುತ್ತುವರಿದಿದೆ ಮತ್ತು ಭಾರತದ ಉತ್ತರದಲ್ಲಿ ಪರ್ವತ ಸರಣಿಗಳು, ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮಕ್ಕೆ ಅಫ್ಘಾನಿಸ್ತಾನವನ್ನು ಹೊಂದಿದೆ. ನೈಋತ್ಯ ಏಷ್ಯಾ. ನೈಋತ್ಯ ಏಷ್ಯಾವು ಅಫ್ಘಾನಿಸ್ತಾನ, ಬಹ್ರೇನ್, ಇರಾಕ್, ಇರಾನ್, ಇಸ್ರೇಲ್ ಮತ್ತು ಜೋರ್ಡಾನ್, ಕುವೈತ್, ಕತಾರ್, ಓಮನ್, ಸಿರಿಯಾ, ಪ್ಯಾಲೆಸ್ಟೈನ್, ಸೌದಿ ಅರೇಬಿಯಾ, ಅರಬ್ ಎಮಿರೇಟ್ಸ್, ಯೆಮನ್, ಟರ್ಕಿ ಈ ಎಲ್ಲ ದೇಶಗಳು ಕಂಡುಬರುತ್ತದೆ. ಮತ್ತೆ ಮಧ್ಯ ಏಷ್ಯಾ. ಮಧ್ಯ ಏಷ್ಯಾದ ಇದರ ಪಶ್ಚಿಮಕ್ಕೆ ಕ್ಯಾಸ್ಪಿಯನ್ ಸಮುದ್ರದಿಂದ ಪೂರ್ವದಲ್ಲಿ ಚೀನಾದವರೆಗೆ ಹಾಗೂ ಉತ್ತರದಲ್ಲಿ ಕಜಕಿಸ್ತಾನದಿಂದ ದಕ್ಷಿಣದಲ್ಲಿ ಇರಾನ್ ಅಫ್ಘಾನಿಸ್ತಾನದವರೆಗೆ ಹಬ್ಬಿದೆ. ಈ ಭಾಗದ ಪ್ರಮುಖ ದೇಶಗಳು ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ, ಟರ್ಕ್ಮೇನಿಸ್ತಾನ ಮತ್ತು ಉಜ್ಬೇಕಿಸ್ತಾನ, ಸೈಬೀರಿಯಾ, ರಷ್ಯಾವು. ಈ ಎಲ್ಲ ದೇಶಗಳು ಸುಮಾರು ರಷ್ಯಾ ವಿಘಟನೆಯ ನಂತರ ಹೊಸದಾಗಿ ಉಂಟಾದ ದೇಶಗಳೆಲ್ಲವೂ ಮಧ್ಯ ಏಷ್ಯಾದ ಪ್ರಾಂತ್ಯಕ್ಕೆ ಬರುತ್ತದೆ. ಏಷ್ಯಾದ ಪ್ರಾಕೃತಿಕ ವಿಭಾಗಗಳು. ಏಷ್ಯಾದ ಪ್ರಾದೇಶಿಕ ವಿಭಾಗಗಳು 5 ಹಾಗೆ ಏಷ್ಯಾದ ಪ್ರಾಕೃತಿಕ ವಿಭಾಗಗಳು ಸಹ 5. ಎತ್ತರವಾದ ಪರ್ವತ ಸರಣಿ, ಜೊತೆಗೆ ಪ್ರಸ್ಥಭೂಮಿ, ಮೆಕ್ಕಲು ಮಣ್ಣು ಮೈದಾನ, ದ್ವೀಪ ಸಮೂಹ ಎಲ್ಲವನ್ನೂ ಏಷ್ಯಾ ಒಳಗೊಂಡಿದೆ. ಏಷ್ಯಾ ಖಂಡದ ಪ್ರಾಕೃತಿಕ ವಿಭಾಗಗಳು 5: ವಾಯುವ್ಯದ ತಗ್ಗು ಮೈದಾನ, ಕೇಂದ್ರದ ಎತ್ತರ ಪ್ರದೇಶ, ದಕ್ಷಿಣದ ಪ್ರಸ್ಥಭೂಮಿಗಳು, ನದಿಗಳ ಮಹಾಮೈದಾನ ಮತ್ತು ದ್ವೀಪ ಸಮೂಹ. ಈ 5 ಏಷ್ಯಾ ಖಂಡದ ಪ್ರಾಕೃತಿಕ ವಿಭಾಗಗಳಾಗಿವೆ. ವಾಯುವ್ಯದ ತಗ್ಗು ಮೈದಾನಗಳು ಹಬ್ಬಿರುವ ಪ್ರದೇಶ. ಇವು ಏಷ್ಯಾದ ಪ್ರಾಕೃತಿಕ ವಿಭಾಗದಲ್ಲಿ ಹೆಚ್ಚು ಮಹತ್ವವುಳ್ಳದ್ದಾಗಿದೆ. ಇವು ಬೇರಿಂಗ್ ಜಲಸಂಧಿಯಿಂದ ಕ್ಯಾಸ್ಪಿಯನ್ ಸಮುದ್ರದವರೆಗೂ ವಾಯುವ್ಯದ ತಗ್ಗು ಮೈದಾನಗಳು ಹಬ್ಬಿದೆ. ತ್ರಿಕೋನಾಕಾರವುಳ್ಳ ವಿಶಾಲವಾದ ವಾಯುವ್ಯದ ತಗ್ಗು ಮೈದಾನವನ್ನು ಏನೆಂದು ಕರೆಯುತ್ತಾರೆ? ವಾಯುವ್ಯದ ತಗ್ಗು ಮೈದಾನ ತ್ರಿಕೋನಾಕಾರವಾಗಿದ್ದು ವಿಶಾಲವಾದ ತಗ್ಗು ಮೈದಾನ. ಇದನ್ನು ಸೈಬೀರಿಯಾ ಮೈದಾನ ಎಂದು ಕರೆಯುತ್ತಾರೆ. ಇದು ಉತ್ತರದ ಕಡೆಗೆ ಸಾಧಾರಣವಾಗಿ ಇಳಿಜಾರಾಗಿದ್ದು ಈ ಮೈದಾನದ ಮೂಲಕ ಕೆಲವೊಂದು ನದಿಗಳು ಹರಿಯುತ್ತವೆ. ಉದಾಹರಣೆಗೆ ಲೀನಾ, ಓಬ್ ಮತ್ತು ಯೆನ್ಸಿ. ಈ ನದಿಗಳು ವಾಯುವ್ಯದ ತಗ್ಗು ಮೈದಾನದಲ್ಲಿ ಹರಿಯುವಂತಹ ನದಿಗಳಾಗಿವೆ. ಕೇಂದ್ರದ ಎತ್ತರದ ಭಾಗಗಳು ಎಂದು ಯಾವುದನ್ನು ಕರೆಯುತ್ತಾರೆ? ಕೇಂದ್ರದ ಎತ್ತರದ ಭಾಗಗಳು ಎಂದು ಮಧ್ಯ ಏಷ್ಯಾದಲ್ಲಿರುವ ಪರ್ವತ ಸರಣಿಗಳನ್ನು ಕೇಂದ್ರದ ಎತ್ತರ ಭಾಗಗಳು ಎಂದು ಕರೆಯುತ್ತಾರೆ. ಕೇಂದ್ರದ ಎತ್ತರ ಭಾಗಗಳು ವಿಸ್ತರಿಸಿದ ಪ್ರದೇಶ. ಏಷ್ಯಾ ಮೈನರ್ನಿಂದ ಬೇರಿಂಗ್ ಜಲಸಂಧಿಯವರೆಗೆ ಕೇಂದ್ರದ ಎತ್ತರ ಭಾಗಗಳು ವಿಸ್ತರಿಸಿದೆ. ಇಲ್ಲಿ ಅನೇಕ ಪರ್ವತ ಸರಣಿಗಳು ಪಾಮೀರ್ ಗ್ರಂಥಿಯಿಂದ ಎಲ್ಲೆಡೆಯೂ ಸಹ ಹಬ್ಬಿದೆ. ಪಾಮೀರ್ ಗ್ರಂಥಿಯಿಂದ ಪೂರ್ವ ದಿಕ್ಕಿನಲ್ಲಿರುವ ಪರ್ವತ ಸರಣಿಗಳು. ಪಾಮೀರ್ ಗ್ರಂಥಿಯ ಪೂರ್ವದ ಕಡೆಗೆ ಸ್ವಲ್ಪ ಪರ್ವತ ಸರಣಿಗಳು ಹಾಗೆ ಪಶ್ಚಿಮದ ಕಡೆಗೆ ಕೆಲವೊಂದಿಷ್ಟು ಪರ್ವತ ಸರಣಿಗಳು ಹಬ್ಬಿದೆ. ಪೂರ್ವದ ಕಡೆಗಿರುವಂತಹ ಪರ್ವತ ಸರಣಿಗಳು ಹಿಮಾಲಯ, ನಮಗೆಲ್ಲ ತಿಳಿದಿರುವಂತೆ ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಇರುವಂತಹ ಪರ್ವತ ಸರಣಿ.
ಹಾಗೂ ಕುನ್ಲುನ್, ಕಾರಾಕೋರಂ ಭಾರತದ ಎತ್ತರ ಪರ್ವತ ಇರುವಂತಹ ಶ್ರೇಣಿ. ಟಿಯನ್ ಶಾನ್, ಆಲ್ಟಾಯ್, ಸಯಾನ್, ಯಬ್ಲೋನಿ, ಕಿಯಾಂಗ್, ಸ್ಟಾನ್ವಾಯ್ ಇವೆಲ್ಲ ಪಾಮೀರ್ ಗ್ರಂಥಿಯಿಂದ ಪೂರ್ವ ದಿಕ್ಕಿನಲ್ಲಿ ಹರಡಿರುವಂತಹ ಪರ್ವತ ಸರಣಿಗಳಾಗಿದೆ. ಹಾಗೆ ಪಾಮೀರ್ ಗ್ರಂಥಿಯಿಂದ ಪಶ್ಚಿಮಕ್ಕಿರುವಂತಹ ಪರ್ವತ ಸರಣಿಗಳು. ಪಾಮೀರ್ ಗ್ರಂಥಿಯಿಂದ ಪಶ್ಚಿಮಕ್ಕೆ ಹಿಂದ್ ಕುಶ್, ಸುಲೈಮಾನ್, ಎಲ್ಬರ್ಜ್, ಜಾಗ್ರೋಸ್, ಕಕಾಸಸ್, ಪೋಂಟಿನ್, ತಾರಸ್ ಈ 7 ಪರ್ವತ ಸರಣಿಗಳು ಸೇರಿವೆ. ಹಿಮಾಲಯ ಪರ್ವತವು ಯಾವ ರೀತಿಯ ಪರ್ವತದ ಗುಂಪಿಗೆ ಸೇರಿದೆ? ಹಿಮಾಲಯ ಪರ್ವತವು ಮಡಿಕೆ ಪರ್ವತದ ಗುಂಪಿಗೆ ಸೇರಿದೆ. ಇದು ಪಾಮೀರ್ ಗ್ರಂಥಿಯಿಂದ ಆಗ್ನೇಯ ಭಾಗಕ್ಕೆ ಹಬ್ಬಿದೆ. ಜಗತ್ತಿನ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಯಾವ ಪರ್ವತ ಸರಣಿಯಲ್ಲಿದೆ? ಮೊದಲೇ ಹೇಳಿದ ಹಾಗೆ ಮೌಂಟ್ ಎವರೆಸ್ಟ್ ಇದು ಹಿಮಾಲಯ ಪರ್ವತ ಸರಣಿ. ಹಿಮಾಲಯ ಪರ್ವತ ಸರಣಿ ಯಾವ ಗ್ರಂಥಿಯಿಂದ ಹೊರಟಿದೆ ಎಂದು ಕೇಳಿದ್ರೆ ಅದು ಪಾಮೀರ್ ಗ್ರಂಥಿಯಿಂದ. ಹಾಗೂ ಮೌಂಟ್ ಎವರೆಸ್ಟ್ ಯಾವ ಪರ್ವತ ಸರಣಿಯಲ್ಲಿದೆ ಎಂದು ಕೇಳಿದರೆ ಮೌಂಟ್ ಎವರೆಸ್ಟ್ ಇದು ಹಿಮಾಲಯ ಪರ್ವತ ಸರಣಿಯಲ್ಲಿದೆ. ಒಟ್ಟು 8848 ಮೀಟರ್ ಎತ್ತರವನ್ನು ಮೌಂಟ್ ಎವರೆಸ್ಟ್ ಹೊಂದಿದೆ. ಇದು ಪ್ರಪಂಚದಲ್ಲೇ ಎತ್ತರವಾದ ಶಿಖರವಾಗಿದೆ. ಏಷ್ಯಾ ಖಂಡದ ಪ್ರಸ್ಥಭೂಮಿಗಳಲ್ಲಿ ಪ್ರಮುಖವಾಗಿದ್ದು. ಏಷ್ಯಾ ಖಂಡದ ಪ್ರಸ್ಥಭೂಮಿಯಲ್ಲಿ ಅರೇಬಿಯಾ ಪ್ರಸ್ಥಭೂಮಿ, ಭಾರತದಲ್ಲಿರುವ ದಕ್ಕನ್ ಪ್ರಸ್ಥಭೂಮಿ, ಚೀನಾದಲ್ಲಿರುವಂತಹ ಯನ್ನಾನ್ ಪ್ರಸ್ಥಭೂಮಿ ಹಾಗೂ ಮಯನ್ಮಾರ್ನಲ್ಲಿರುವ ಶಾನ್ ಪ್ರಸ್ಥಭೂಮಿ ಇವು ಪ್ರಸಿದ್ಧವಾಗಿವೆ. ಅರೇಬಿಯಾ ಪ್ರಸ್ಥಭೂಮಿ ಇದು ಪರ್ಯಾಯ ದ್ವೀಪವಾಗಿದ್ದು ಒಂದು ಶುಷ್ಕ ಪ್ರದೇಶವಾಗಿದೆ. ಇದೊಂದು ಶುಷ್ಕ ಪ್ರದೇಶವಾಗಿದೆ. ಹಾಗೆ ದಕ್ಕನ್ ಪ್ರಸ್ಥಭೂಮಿ ಭಾರತದ ಪರ್ಯಾಯ ದ್ವೀಪದ ಹೆಚ್ಚು ಭಾಗವನ್ನ ದಕ್ಕನ್ ಪ್ರಸ್ಥಭೂಮಿ ಆವರಿಸಿದೆ. ಮಧ್ಯ ಭಾರತದಲ್ಲಿರುವಂತಹ ಬೆಟ್ಟಗಳ ಸಾಲು ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳ ನಡುವೆ ತ್ರಿಕೋನಾಕಾರದಲ್ಲಿ ಇದು ಹಬ್ಬಿದೆ. ಹಾಗೂ ಯನ್ನಾನ್ ಚೀನಾದಲ್ಲಿರುವ ಯನ್ನಾನ್ ಇದೊಂದು ಅತ್ಯುನ್ನತ ಸುಣ್ಣದ ಕಲ್ಲು ಪ್ರದೇಶ. ಯನ್ನಾನ್ ಪ್ರಸ್ಥಭೂಮಿ ಇದು ಉನ್ನತ ಸುಣ್ಣಕಲ್ಲು ಪ್ರದೇಶವಾಗಿದೆ. ಇದರ ಮುಂದುವರೆದ ಭಾಗವೇ ಮಯನ್ಮಾರ್ನಲ್ಲಿ ಕಂಡುಬರುವಂತಹ ಪ್ರಸ್ಥಭೂಮಿ ಶಾನ್ ಪ್ರಸ್ಥಭೂಮಿ. ಶಾನ್ ಪ್ರಸ್ಥಭೂಮಿ ಇದು ಯನ್ನಾನ್ ಪ್ರಸ್ಥಭೂಮಿಯ ಮುಂದುವರೆದ ಭಾಗವಾಗಿದೆ. ಏಷ್ಯಾ ಖಂಡದಲ್ಲಿ ದ್ವೀಪ ಸಮೂಹಗಳು ಇರುವುದು. ಏಷ್ಯಾ ಖಂಡದ ದ್ವೀಪ ಸಮೂಹಗಳು ಉತ್ತರದ ಕಮಚಟ್ಕಾ ಇಂದ ದಕ್ಷಿಣದಲ್ಲಿ ಫಿಲಿಪೈನ್ ಮತ್ತು ಬೋರ್ನಿಯಾವರೆಗೆ. ಏಷ್ಯಾ ಖಂಡದ ಆಗ್ನೇಯ ಮತ್ತು ಪೆಸಿಫಿಕ್ ತೀರಗಳಲ್ಲಿ ಈ ದ್ವೀಪಗಳು ಹೆಚ್ಚಾಗಿ ಕಂಡುಬರುತ್ತದೆ. ಏಷ್ಯಾ ಖಂಡದಲ್ಲಿರುವಂತಹ ದ್ವೀಪಗಳು ಆವರಿಸಿದ ಸಮುದ್ರ. ಒಟ್ಟು 5 ಸಮುದ್ರಗಳನ್ನು ಈ ದ್ವೀಪ ಸಮೂಹಗಳು ಆವರಿಸಿದೆ. ಉದಾಹರಣೆಗೆ ಖಯೋಟಸ್ಕಾ ಸಮುದ್ರ, ಜಪಾನ್ ಸಮುದ್ರ, ಹಳದಿ ಸಮುದ್ರ, ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರ. ಈ 5 ಸಮುದ್ರಗಳನ್ನು ದ್ವೀಪ ಸಮೂಹಗಳು ಆವರಿಸಿದೆ. ಹಾಗೆ ಇಲ್ಲಿರುವಂತಹ ಪ್ರಮುಖ ದ್ವೀಪ ಸಮೂಹ ಎಂದರೆ ಕ್ಯೂರೈಲ್, ಜಪಾನ್, ಲಾಚು, ಫಿಲಿಪೈನ್ ಮತ್ತು ಬೋರ್ನಿಯೋ. ಈ 5 ಪ್ರಮುಖ ದ್ವೀಪ ಸಮೂಹಗಳಾಗಿವೆ. ಇದರಲ್ಲಿ ಬಹಳಷ್ಟು ಜ್ವಾಲಾಮುಖಿ ಜನಿತವಾದ ದ್ವೀಪಗಳಾಗಿವೆ. ಏಷ್ಯಾ ಖಂಡದಲ್ಲಿ ಹಿಂದೂ ಮಹಾಸಾಗರವನ್ನ ಸೇರುವಂತಹ ನದಿಗಳು. ಏಷ್ಯಾ ಖಂಡದಲ್ಲಿ ಟೈಗ್ರಿಸ್ ಮತ್ತು ಯುಪ್ರಟೈಸ್ ಇದು ಸಿರಿಯಾ ಮತ್ತು ಇರಾಕ್ ದೇಶಗಳಲ್ಲಿ ಹರಿಯುವಂತಹ ನದಿ. ಟೈಗ್ರಿಸ್ ಮತ್ತು ಯುಪ್ರಟೈಸ್ ನದಿ ಹಾಗೂ ಸಿಂಧು ಗಂಗಾ ಬ್ರಹ್ಮಪುತ್ರ ಭಾರತ ಮತ್ತು ಪಾಕಿಸ್ತಾನ.
ಪಾಕಿಸ್ತಾನದಲ್ಲಿ ಹರಿಯುವಂತಹ ನದಿಗಳು, ಹಾಗೂ ಸಿಟ್ಯಾಂಗ್, ಸ್ಯಾಲ್ವಿನ್ ಮತ್ತು ಇರವಾಡ ಈ 3 ನದಿಗಳು ಮಯನ್ಮಾರ್ನ ನದಿಗಳು. ಈ ಎಲ್ಲಾ ನದಿಗಳು ಹಿಂದೂ ಮಹಾಸಾಗರವನ್ನು ಸೇರುತ್ತದೆ. ಯುಪ್ರೆಟೈಸ್, ಟೈಗ್ರಿಸ್ ಈ ನದಿಯು ಪರ್ಷಿಯನ್ ಖಾರಿಯನ್ನು ಸೇರಿದರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಯು ಹಿಂದೂ ಸಾಗರ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹಾಗೂ ಮಯನ್ಮಾರ್ನ ಸಿಟ್ಯಾಂಗ್, ಸ್ಯಾಲ್ವಿನ್ ಮತ್ತು ಇರವಾಡ ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ನದಿಗಳಾಗಿದೆ. ಏಷ್ಯಾ ಖಂಡದಲ್ಲಿ ಪೆಸಿಫಿಕ್ ಸಾಗರ ಸೇರುವ ನದಿಗಳು ಅಮುರ್, ಹ್ವಾಂಗ್-ಹೋ, ಯಾಂಗ್ತ್ಸೆ ಮತ್ತು ಸಿಕಿಯಾಂಗ್, ಮಿನಾಬ್ ಮತ್ತು ಮಿಕಾಂಗ್. ಅಮುರ್ ಇದು ರಷ್ಯಾದ ನದಿ. ಹ್ವಾಂಗ್-ಹೋ, ಯಾಂಗ್ತ್ಸೆ ಮತ್ತು ಸಿಕಿಯಾಂಗ್ ಇದು ಚೀನಾದ ನದಿಗಳು. ಹಾಗೂ ಮೀನಾಬ್ ಮತ್ತು ಮಿಕಾಂಗ್ ನದಿಗಳು ಇಂಡೋ ಚೀನಾದ ನದಿಗಳು. ಈ ಅಮುರ್ ಮತ್ತು ಹ್ವಾಂಗ್-ಹೋ, ಯಾಂಗ್ತ್ಸೆ, ಸಿಕಿಯಾಂಗ್ ನದಿಗಳು ಒಖೋಟಸ್ಕ, ಹಳದಿ ಸಮುದ್ರ ಮತ್ತು ಚೀನಾ ಸಮುದ್ರಗಳನ್ನ ಸೇರುತ್ತದೆ. ಹಾಗೂ ಈ ಇಂಡೋ ಚೀನಾದ ಮೀನಾಬ್ ಮತ್ತು ಮಿಕಾಂಗ್ ಈ ನದಿಗಳು ದಕ್ಷಿಣ ಚೀನಾದ ಸಮುದ್ರವನ್ನ ಸೇರುವಂತಹ ನದಿಗಳಾಗಿದೆ. ಏಷ್ಯಾ ಖಂಡದಲ್ಲಿ ಆರ್ಕ್ಟಿಕ್ ಸಾಗರ ಸೇರುವ ನದಿಗಳು ಓಬ್, ಏನ್ಸಿ, ಲೀನಾ. ಈ 3 ನದಿಗಳು ಕೇಂದ್ರದ ಉನ್ನತ ಭಾಗದಲ್ಲಿ ಉಗಮ ಹೊಂದಿ ಉತ್ತರ ಭಾಗಕ್ಕೆ ಹರಿದು ಆರ್ಕ್ಟಿಕ್ ಸಾಗರವನ್ನ ಸೇರುವಂತಹ ನದಿಗಳಾಗಿದೆ. ಏಷ್ಯಾ ಖಂಡದಲ್ಲಿ ಕ್ಯಾಸ್ಪಿಯನ್ ಸಮುದ್ರವನ್ನ ಸೇರುವ ನದಿಗಳು. ಇವು ಯಾವುದೇ ಸಾಗರವನ್ನ ಸೇರದೆ ಒಳನಾಡಿನ ಸಮುದ್ರಗಳಿಗೆ ಸೇರುವಂತಹ ನದಿಗಳು. ಓಲ್ಗಾ ಮತ್ತು ಯೂರಲ್ ಇದು ಕ್ಯಾಸ್ಪಿಯನ್ ಸಮುದ್ರವನ್ನ ಸೇರಿದರೆ ಅಮುದರಿಯಾ ಮತ್ತು ಸಿರ್ದರಿಯಾ ಇವೆರಡು ಅರಲ್ ಸಮುದ್ರವನ್ನ ಸೇರುವಂತಹ ನದಿಗಳಾಗಿದೆ. ಏಷ್ಯಾ ಖಂಡದ ವ್ಯವಸಾಯಕ್ಕೆ ಬರುವುದಾದರೆ ಏಷ್ಯಾ ಖಂಡದಲ್ಲಿ ಭತ್ತ ಬೆಳೆಯುವ ದೇಶಗಳು ಭಾರತ ಮತ್ತು ಚೀನಾ. ಏಷ್ಯಾದಲ್ಲಿ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವಂತಹ ದೇಶಗಳು. ಏಷ್ಯಾ ಖಂಡದ ಜನರ ಪ್ರಮುಖ ವೃತ್ತಿ ವ್ಯವಸಾಯವಾಗಿದೆ. ಸುಮಾರು 4ರಲ್ಲಿ 3 ಜನರು ವ್ಯವಸಾಯವನ್ನು ತಮ್ಮ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಏಷ್ಯಾ ಖಂಡದಿಂದ ವಿವಿಧ ಖಂಡಗಳಿಗೆ ರಫ್ತಾಗುವಂತಹ ಸರಕುಗಳಲ್ಲಿ ಹೆಚ್ಚಿನ ಭಾಗ ಕೃಷಿಯದ್ದೇ ಆಗಿರುತ್ತದೆ. ಸೈಬೀರಿಯಾವನ್ನ ಹೊರತುಪಡಿಸಿ ಉಳಿದೆಲ್ಲ ಹೆಚ್ಚಿನ ಭಾಗವು ವ್ಯವಸಾಯಕ್ಕೆ ನದಿ ಬಯಲುಗಳನ್ನ ಹೊಂದಿದಂತಹ ಪ್ರದೇಶಗಳು. ಇಲ್ಲಿನ ಫಲವತ್ತಾದ ಮಣ್ಣು, ನೀರಾವರಿ ಸೌಕರ್ಯ ಇತ್ಯಾದಿಗಳು ವ್ಯವಸಾಯವನ್ನ ಉತ್ತಮಪಡಿಸಲು ಸಹಾಯವಾಗಿದೆ. ಇಲ್ಲಿ ಹೆಚ್ಚಿನ ಜನರು ಸಾಂದ್ರ ಬೇಸಾಯ ಪದ್ಧತಿಯನ್ನ ಅನುಸರಿಸುತ್ತಾರೆ. ಇದಷ್ಟೇ ಅಲ್ಲದೆ ಇಲ್ಲಿ ಒಣ ಬೇಸಾಯ, ನೀರಾವರಿ ಬೇಸಾಯ, ನೆಡುತೋಪು ಬೇಸಾಯ, ಮಿಶ್ರ ಬೇಸಾಯ ಮತ್ತೆ ಸ್ಥಳಾಂತರ ಬೇಸಾಯ ಈ ಎಲ್ಲಾ ಬೇಸಾಯ ಪದ್ಧತಿಗಳು ಸಹ ರೂಢಿಯಲ್ಲಿದೆ. ಇತ್ತೀಚೆಗೆ ಆಧುನಿಕ ವ್ಯವಸಾಯದ ಉಪಕರಣಗಳನ್ನು, ರಾಸಾಯನಿಕ ಗೊಬ್ಬರ ಅಥವಾ ಅಧಿಕ ಇಳುವರಿಯಂತ ನೀಡುವಂತಹ ತಳಿಗಳನ್ನ ಬಳಸುವುದರಿಂದಾಗಿ ಈ ಎಲ್ಲಾ ವ್ಯವಸಾಯದ ವಿಧಾನಗಳು ಹೆಚ್ಚಾಗಿ ರೂಢಿಗೆ ಬಂದಿದೆ. ಸ್ವಾಭಾವಿಕ ರಬ್ಬರ್ ಉತ್ಪಾದಿಸುವ ಏಷ್ಯಾದ ದೇಶಗಳು ಇಂಡೋನೇಷ್ಯಾ ಮತ್ತು ಮಲೇಷಿಯಾ, ಥೈಲ್ಯಾಂಡ್ ಈ 3 ದೇಶಗಳು ಏಷ್ಯಾದಲ್ಲಿ ಸ್ವಾಭಾವಿಕ ರಬ್ಬರ್ ಅನ್ನು ಉತ್ಪಾದಿಸುವ ದೇಶಗಳಾಗಿದೆ.
ಚೀನಾ, ಇಂಡೋನೇಷ್ಯಾ, ಮಲೇಷ್ಯಾ, ಭಾರತ, ಥೈಲ್ಯಾಂಡ್ಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಚಹಾವನ್ನ ಉತ್ಪಾದನೆ ಮಾಡುತ್ತಾರೆ. ಚಹಾ ಉತ್ಪಾದಿಸುವ ದೇಶ ಯಾವ್ಯಾವುದು ಅಂದ್ರೆ ಚೀನಾ, ಭಾರತ, ಇಂಡೋನೇಷ್ಯಾ, ಮಲೇಷಿಯಾ, ಮತ್ತೆ ಥೈಲ್ಯಾಂಡ್ ದೇಶಗಳು. ಹಾಗೆ ಇಲ್ಲಿ ಇತರ ಬೆಳೆ ಎಂದರೆ ಹತ್ತಿ, ಸೆಣಬು, ಕಬ್ಬು ಇವುಗಳನ್ನ ಚೀನಾದಲ್ಲಿ, ಭಾರತದಲ್ಲಿ ಮತ್ತೆ ಪಾಕಿಸ್ತಾನ, ಟರ್ಕ್ಮೆನಿಸ್ತಾನಗಳಲ್ಲಿ ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿಯನ್ನು ಉತ್ಪಾದಿಸುವ ದೇಶಗಳು. ಹಾಗೆ ಭಾರತ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಬಾಂಗ್ಲಾದೇಶ ಇಲ್ಲಿ ಕಬ್ಬನ್ನ ಹೆಚ್ಚಾಗಿ ಬೆಳೆಯುತ್ತಾರೆ. ಭಾರತ ಪ್ರಪಂಚದಲ್ಲಿ ಎರಡನೇ ಕಬ್ಬು ಉತ್ಪಾದಿಸುವ ದೇಶವಾಗಿದೆ. ಹಾಗೆ ಇನ್ನು ಮುಂದೆ ಬರೋದಾದ್ರೆ ವಾಯುಗುಣ. ಏಷ್ಯಾ ಖಂಡದಲ್ಲಿ ವಿಶಾಲವಾದ ಈಗಾಗಲೇ ಹೇಳಿದ ಹಾಗೆ ಏಷ್ಯಾ ಒಂದು ವಿಶಾಲವಾದ ದೇಶ. ಅಲ್ಲಿ ಕೆಲವೊಂದು ಕಡೆ ಚಳಿಯಾದ ಪ್ರದೇಶಗಳು ಇವೆ, ಕೆಲವೊಂದು ಕಡೆ ಅತಿ ಉಷ್ಣ ಪ್ರದೇಶವೂ ಸಹ ಇದೆ. ಇದು ಭೂಮಧ್ಯ ರೇಖೆಯಿಂದ ಧ್ರುವೀಯ ಪ್ರದೇಶದವರೆಗೂ ವಿಸ್ತರಿಸಿದ್ರಿಂದ ಇಲ್ಲಿ ವಿವಿಧ ವಾಯುಗುಣ ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಕೆಲವೊಂದಿಷ್ಟು ಭಾಗ ಪ್ರಪಂಚದಲ್ಲೇ ಅತ್ಯಂತ ಶೀತವಾದ ಧ್ರುವೀಯ ಪ್ರದೇಶವನ್ನ ಹೊಂದಿದ್ದರೆ, ಕೆಲವೊಂದಿಷ್ಟು ಭಾಗ ಉಷ್ಣತೆಯುಳ್ಳ ಪ್ರದೇಶವನ್ನ ಹೊಂದಿದೆ. ಈ ರೀತಿಯ ವಿವಿಧ ವಾಯುಗುಣ ಸ್ಥಿತಿಗೆ ಏಷ್ಯಾ ಖಂಡದ ವಿಸ್ತೀರ್ಣವಾಗಲಿ ಅಥವಾ ಅಕ್ಷಾಂಶಗಳ ವಿಸ್ತರಣೆ, ಪ್ರಾಕೃತಿಕ ಲಕ್ಷಣ, ಮಾನ್ಸೂನ್ ಮಾರುತಗಳು ಕಾರಣವಾಗಿದೆ. ಏಷ್ಯಾ ಖಂಡದ ಉಷ್ಣಾಂಶ ಸಹಜವಾಗಿ ಸ್ಥಳದಿಂದ ಸ್ಥಳಕ್ಕೆ ಅಥವಾ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸವಾಗುತ್ತದೆ. ಜನವರಿ ತಿಂಗಳಿನಲ್ಲಿ ಏಷ್ಯಾದ ದಕ್ಷಿಣದಲ್ಲಿರುವಂತಹ ದೇಶಗಳಿಗಿಂತ ಉತ್ತರದಲ್ಲಿರುವ ದೇಶದಲ್ಲಿ ಶೀತವು ಹೆಚ್ಚಾಗುತ್ತದೆ. ಏಷ್ಯಾ ಖಂಡದ ಅತ್ಯಂತ ಶೀತವಾದ ಸ್ಥಳ ಸೈಬೀರಿಯಾದ ವರ್ಕೋಯಾನಸ್ಕ್ ಇಲ್ಲಿ ಅತ್ಯಂತ ಶೀತವಾದ ಸ್ಥಳವಾಗಿದೆ. ಜುಲೈ ತಿಂಗಳಲ್ಲಿ ಸೈಬೀರಿಯಾದ ಉತ್ತರ ಭಾಗ ಹಾಗೂ ಮಧ್ಯ ಏಷ್ಯಾದ ಎತ್ತರವುಳ್ಳ ಮತ್ತು ಪ್ರಸ್ಥಭೂಮಿ ಭಾಗವನ್ನ ಹೊರತುಪಡಿಸಿ ಬಹಳಷ್ಟು ಭಾಗವು ಸುಮಾರು 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನ ಪಡೆಯುತ್ತದೆ. ಏಷ್ಯಾ ಖಂಡದ ಮಳೆಯ ಮಾರುತ. ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಮಳೆಯಾಗುತ್ತದೆ. ಆದರೆ ಈ ಮಾನ್ಸೂನ್ ಮಾರುತಗಳು ಮಧ್ಯ ಏಷ್ಯಾದ ಭಾಗವನ್ನ ತಲುಪಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆ ಪ್ರದೇಶ ವರ್ಷವೆಲ್ಲ ಶುಷ್ಕ ಅಂದ್ರೆ ಒಣ ಸ್ಥಿತಿಯನ್ನ ಹೊಂದಿರುತ್ತದೆ. ಪಶ್ಚಿಮ ಏಷ್ಯಾದ ದೇಶಗಳು ಚಳಿಗಾಲದ ಪಶ್ಚಿಮ ಮಾರುತ ಅಂದ್ರೆ ಪ್ರತಿವಾಣಿಜ್ಯ ಮಾರುತಗಳಿಂದ ಹಾಗೂ ಚೀನಾದ ಪೂರ್ವ ಭಾಗದ ಮತ್ತು ಫಿಲಿಪೈನ್ಸ್, ಮಲೇಷ್ಯಾ ಈ ಎಲ್ಲ ದೇಶಗಳು ಉಷ್ಣವಲಯದ ಆವರ್ತ ಮಾರುತಗಳಿಂದ ಹೆಚ್ಚಿನ ಪ್ರಮಾಣದ ಮಳೆಯನ್ನ ಪಡೆಯುತ್ತದೆ. ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಚಳಿಗಾಲ ಕಂಡುಬರುವಂತಹ ತಿಂಗಳು ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ. ಏಕೆಂದರೆ ಏಷ್ಯಾ ಉತ್ತರಾರ್ಧಗೋಳದಲ್ಲಿ ನೆಲೆಸಿರುವಂತಹ ಒಂದು ಖಂಡ. ಈ ಅವಧಿಯಲ್ಲಿ ಸೂರ್ಯನ ಓರೆಯಾದ ಕಿರಣಗಳು ಉತ್ತರಾರ್ಧಗೋಳದಲ್ಲಿ ಬೀಳುತ್ತದೆ, ದಕ್ಷಿಣಾರ್ಧಗೋಳದಲ್ಲಿ ಸೂರ್ಯನ ನೇರ ಕಿರಣಗಳು ಬೀಳುತ್ತದೆ. ಹೀಗಾಗಿ ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಕಡಿಮೆ ಉಷ್ಣಾಂಶವಿದ್ದು ಶೀತವಾದಂತಹ ವಾಯುಗುಣವಿರುತ್ತದೆ. ಮಧ್ಯ ಏಷ್ಯಾದಲ್ಲಿ ವಾಯುವಿನ ಒತ್ತಡ ಅಧಿಕ ಮತ್ತು ಹಿಂದೂ ಮಹಾಸಾಗರದಲ್ಲಿ ವಾಯುವಿನ ಒತ್ತಡ ಕಡಿಮೆ ಇರುತ್ತದೆ. ಇದರಿಂದಾಗಿ ಮಾರುತಗಳು ಭೂಭಾಗದಿಂದ ಸಮುದ್ರದ ಕಡೆಗೆ ಬೀಸುತ್ತದೆ. ಅವು ಒಣ ಗಾಳಿಯನ್ನು ಮಾತ್ರ ತರುತ್ತದೆ, ಆದರೆ ಮಳೆಯನ್ನು ತರುವಂತಹ ಮಾರುತಗಳಾಗಿಲ್ಲ. ಚಳಿಗಾಲದಲ್ಲಿ ವಿರಳವಾಗಿ ಮಳೆ ಬರುತ್ತದೆ. ಹಾಗೆ ಬೇಸಿಗೆ ಕಾಲ ಇದಕ್ಕೆ ವಿರುದ್ಧವಾಗಿ, ಚಳಿಗಾಲಕ್ಕೆ ವಿರುದ್ಧವಾಗಿ ಬೇಸಿಗೆಗಾಲದ ಪರಿಸ್ಥಿತಿ ಇರುತ್ತದೆ. ಸುಮಾರು ಏಪ್ರಿಲ್ನಿಂದ ಆರಂಭವಾಗಿ ಸೆಪ್ಟೆಂಬರ್ ವರೆಗೆ ಬೇಸಿಗೆಗಾಲ ಕಂಡುಬರುತ್ತದೆ.
ಈಗ ಸೂರ್ಯನ ನೇರ ಕಿರಣಗಳು ಉತ್ತರಾರ್ಧಗೋಳದಲ್ಲೂ ಓರೆಯಾದ ಕಿರಣಗಳು ದಕ್ಷಿಣಾರ್ಧಗೋಳದಲ್ಲೂ ಬೀಳುತ್ತದೆ. ಆದ್ದರಿಂದ ಏಷ್ಯಾದ ಬಹುಭಾಗಗಳು ಹೆಚ್ಚಿನ ಉಷ್ಣಾಂಶಕ್ಕೆ ಒಳಗಾಗಿರುತ್ತದೆ. ಮಾರುತಗಳು ಈ ಸಮಯದಲ್ಲಿ ಮಾರುತಗಳು ಸಮುದ್ರದಿಂದ ಭೂಭಾಗಕ್ಕೆ ಬೀಸುತ್ತದೆ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಮಳೆಯಾಗುತ್ತದೆ. ಏಷ್ಯಾ ಖಂಡದ ಸ್ವಾಭಾವಿಕ ಸಸ್ಯವರ್ಗಗಳ ಸಂಖ್ಯೆ ಒಟ್ಟು 7. ಏಷ್ಯಾ ಖಂಡದ ಸಸ್ಯವರ್ಗಗಳನ್ನ 7 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಏಷ್ಯಾ ಖಂಡದ ಸ್ವಾಭಾವಿಕ ಸಸ್ಯವರ್ಗಗಳ್ಯಾವೆಂದರೆ ಟಂಡ್ರಾ ಸಸ್ಯವರ್ಗ, ಕೋನಿಫೆರಸ್ ಅರಣ್ಯ, ಸಮಶೀತೋಷ್ಣ ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಮಾನ್ಸೂನ್ ಅರಣ್ಯ, ಸಮಭಾಜಕ ವೃತ್ತ ಅರಣ್ಯ, ಮೆಡಿಟರೇನಿಯನ್ ಸಸ್ಯವರ್ಗ. ಏಷ್ಯಾದ ಸ್ವಾಭಾವಿಕ ಸಸ್ಯವರ್ಗಗಳನ್ನ ಅಲ್ಲಿನ ಗುಣಲಕ್ಷಣಗಳನ್ನು ಆಧರಿಸಿ ಈ 7 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಟಂಡ್ರಾ ಸಸ್ಯವರ್ಗ ಕಂಡುಬರುವ ಪ್ರದೇಶ ಇದು ಆರ್ಕ್ಟಿಕ್ ಕರಾವಳಿ ಉದ್ದಕ್ಕೂ ಸಹ ಕಂಡುಬರುತ್ತದೆ. ಕಿರಿದಾದ ಭಾಗದಲ್ಲಿ ಕಂಡುಬರುತ್ತದೆ. ಈ ಪ್ರದೇಶ ಹೆಚ್ಚಾಗಿ ನೀರ್ಗಲ್ಲು ಮತ್ತು ಹಿಮ ಇದರಿಂದ ಆವರಿಸಿದೆ. ಇಲ್ಲಿ ಬೆಳೆಯುವಂತಹ ಸಸ್ಯಗಳೆಂದರೆ ಪಾಚಿ ಮತ್ತು ಶಿಲಾವಲ್ಕ ಇವು ಮಾತ್ರ ಕಂಡುಬರುತ್ತದೆ. ಕೋನಿಫೆರಸ್ ಅರಣ್ಯದ ಇತರ ಹೆಸರು. ಕೋನಿಫೆರಸ್ ಅರಣ್ಯವನ್ನ ಶಂಕುವಿನಾಕಾರದ ಮರಗಳ ಅರಣ್ಯ, ಟೈಗಾ ಅರಣ್ಯ ಎಂದು ಕರೆಯುತ್ತಾರೆ. ಇವು ಹೆಚ್ಚಾಗಿ ಟಂಡ್ರಾ ಪ್ರದೇಶದಲ್ಲಿಯೇ ಕಂಡುಬರುವಂತಹ ಮರಗಳಾಗಿವೆ. ಟಂಡ್ರಾ ಪ್ರದೇಶದ ಕೆಳಭಾಗದಲ್ಲಿ ಕಂಡುಬರುತ್ತದೆ. ಮೇಲಿನಿಂದ ಬಿದ್ದಂತಹ ಹಿಮಗಳು ಮರದ ನೀರಿನಲ್ಲಿ ಸಿಲುಕಬಾರದೆಂದು ಈ ಮರದ ಎಲೆಗಳು ಚೂಪಾಕಾರದಲ್ಲಿದ್ದು ಮೇಲಿಂದ ಬಿದ್ದಂತಹ ಹಿಮಗಳು ಸುಲಭವಾಗಿ ಜಾರಿ ಹೋಗುವಂತ ಮರಗಳು ಇಲ್ಲಿರುತ್ತದೆ. ಈ ಕೋನಿಫೆರಸ್ ಅರಣ್ಯದಲ್ಲಿ ಕಂಡುಬರುವಂತಹ ಮರಗಳು ಫರ್, ಸ್ಪ್ರೂಸ್, ಲಾರ್ಚ್ ಮತ್ತೆ ಫೈನ್ ಎಂಬ ಮರಗಳು ಕಂಡುಬರುತ್ತದೆ. ಇವು ಮೃದುವಾದ ತಿರುಳನ್ನು ಹೊಂದಿರುವಂತಹ ಮರಗಳಾಗಿವೆ. ಏಷ್ಯಾದ ಹುಲ್ಲುಗಾವಲನ್ನು ಏನೆಂದು ಕರೆಯುತ್ತಾರೆ? ಏಷ್ಯಾದ ಹುಲ್ಲುಗಾವಲನ್ನ ಸ್ಟೆಪೀಸ್ ಎಂದು ಕರೆಯುತ್ತಾರೆ. ಮಧ್ಯ ಏಷ್ಯಾದ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತದೆ. ಮಧ್ಯ ಏಷ್ಯಾದಲ್ಲಿ ಹೇಳಿದ ಹಾಗೆ ಮಳೆ ಕಡಿಮೆ ಇರುವುದರಿಂದ ಕಡಿಮೆ ಎತ್ತರವುಳ್ಳಂತಹ ಹುಲ್ಲುಗಳು ಇಲ್ಲಿ ಕಂಡುಬರುತ್ತದೆ. ಈ ಹುಲ್ಲುಗಾವಲು ಪ್ರದೇಶವನ್ನ ಸ್ಟೆಪೀಸ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಮರುಭೂಮಿ. ಏಷ್ಯಾದ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಮರುಭೂಮಿಗಳಲ್ಲಿ ಮರುಭೂಮಿಯ ಸಸ್ಯವರ್ಗ ಕಂಡುಬರುತ್ತದೆ. ಅರೇಬಿಯಾ, ಇರಾನ್, ಭಾರತದ ಥಾರ್ ಮರುಭೂಮಿ ಇಲ್ಲೆಲ್ಲ ಮರುಭೂಮಿ ಸಸ್ಯವರ್ಗ ಕಂಡುಬರುತ್ತದೆ. ಇಲ್ಲಿ ಗಿಡಗಂಟಿ, ಕುರುಚಲು ಸಸ್ಯವರ್ಗ ಮಾತ್ರ ಕಂಡುಬರುತ್ತದೆ. ಓಯಾಸಿಸ್ ಬಳಿಯಲ್ಲಿ ಖರ್ಜೂರ ಮತ್ತು ತಾಳೆ, ಜಾತಿಯ ಮರಗಳು ಕಂಡುಬರುತ್ತದೆ. ಮಾನ್ಸೂನ್ ಅರಣ್ಯದ ವಿಶೇಷತೆ. ಮಾನ್ಸೂನ್ ಅರಣ್ಯವು ಶರತ್ಕಾಲದಲ್ಲಿ ತಮ್ಮ ಎಲೆಗಳನ್ನ ಉದುರಿಸುತ್ತದೆ. ದಕ್ಷಿಣ, ಆಗ್ನೇಯ ಮತ್ತು ಪೂರ್ವ ಏಷ್ಯಾ ಈ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇಲ್ಲಿನ ಹೆಚ್ಚು ಶಾಖ ಮತ್ತು ಹೆಚ್ಚು ಮಳೆ ಬೀಳುವ ಕಾರಣದಿಂದ ಮಾನ್ಸೂನ್ ರೀತಿಯ ಅರಣ್ಯಗಳು ಕಂಡುಬರುತ್ತದೆ. ಈ ಮಾನ್ಸೂನ್ ಅರಣ್ಯದ ಪ್ರಮುಖ ಮರಗಳು ಯಾವುವು ಎಂದರೆ ತೇಗ, ಸಲೆ, ಆಲ, ಬಿದಿರು, ಶ್ರೀಗಂಧ ಇತ್ಯಾದಿಗಳು. ಹಾಗೆ ಈಗ ನಾವಿರುವಂತಹ ಪ್ರದೇಶದಲ್ಲಿ ಕಂಡುಬರುವಂತಹ ಶರತ್ಕಾಲದಲ್ಲಿ ಎಲೆ ಉದುರಿಸುವಂತಹ ಎಲ್ಲಾ ಮರಗಳು ಮಾನ್ಸೂನ್ ವಿಧದ ಅರಣ್ಯಗಳಲ್ಲೇ ಬರುತ್ತದೆ. ಬೇವು ಮತ್ತು ಮಾವು ಈ ಎಲ್ಲ ಮರಗಳು ಸಹ ಶರತ್ಕಾಲದಲ್ಲಿ ತಮ್ಮ ಎಲೆಗಳನ್ನ ಉದುರಿಸಿ ಮತ್ತೆ ವಸಂತ ಕಾಲ ಬಂದಾಗ ಹೊಸದಾಗಿ ಚಿಗುರುವುದನ್ನು ನಾವು ಗಮನಿಸಿರುತ್ತೇವೆ. ಈ ಎಲ್ಲ ಮರಗಳು ಮಾನ್ಸೂನ್ ಮಾದರಿಯ ಅರಣ್ಯಗಳಲ್ಲಿ ಬೆಳೆಯುವಂತಹ ಪ್ರಮುಖ ಮರಗಳಾಗಿವೆ.
ಸಮಭಾಜಕ ವೃತ್ತ ಪ್ರದೇಶದ ಅರಣ್ಯದ ಮರಗಳು ಎಬೋನಿ, ಮಹಾಗನಿ, ರಬ್ಬರ್, ಬಿದಿರು, ಬೀಟೆ. ಹೆಚ್ಚಾಗಿ ಪೂರ್ವ ಇಂಡೀಸ್ ಮತ್ತು ಅಧಿಕವಾಗಿ ಮಳೆ ಬೀಳುವಂತಹ ಮಾನ್ಸೂನ್ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇವು ಯಾವಾಗಲೂ ಹಸಿರಾಗಿಯೇ ಇರುತ್ತದೆ ಮತ್ತು ಯಾವೊಂದೇ ಕಾಲದಲ್ಲೂ ತಮ್ಮ ಎಲೆಗಳನ್ನು ಉದುರಿಸುವುದಿಲ್ಲ. ತುಂಬಾ ಎತ್ತರಕ್ಕೆ ಬೆಳೆಯುತ್ತವೆ. ಎತ್ತರಕ್ಕೆ ಹೋಗಿ ಚಪ್ಪರದಂತೆ ಎಲೆಗಳು ಹರಡಿಕೊಂಡಿರುತ್ತದೆ. ಸೂರ್ಯನ ಬೆಳಕು ಭೂಮಿಗೆ ತಲುಪದಷ್ಟು ದಟ್ಟವಾಗಿ ಈ ಅರಣ್ಯಗಳು ಇರುತ್ತದೆ. ಇಲ್ಲಿ ಮಹಾಗನಿ, ಎಬೋನಿ, ರಬ್ಬರ್, ಬಿದಿರು, ಬೀಟೆ ಈ ಎಲ್ಲಾ ಮರಗಳು ಹೆಚ್ಚಾಗಿ ಕಂಡುಬರುತ್ತದೆ. ಮೆಡಿಟರೇನಿಯನ್ ಸಸ್ಯವರ್ಗ ಪ್ರದೇಶದಲ್ಲಿ ಕಂಡುಬರುವ ಮರಗಳು ಆಲಿವ್, ಫಿಗ್, ಓಕ್ ಇತ್ಯಾದಿ ಮರಗಳು. ಇವು ಏಷ್ಯಾದ ನೈಋತ್ಯ ಭಾಗದಲ್ಲಿ ಕಂಡುಬರುತ್ತದೆ. ಈ ಮರಗಳು ಬಹಳಷ್ಟು ಎತ್ತರಕ್ಕೆ ಬೆಳೆಯುವಂತಹವಲ್ಲ, ಕಡಿಮೆ ಎತ್ತರವನ್ನು ಹೊಂದಿದಂತಹ ಮರಗಳಾಗಿವೆ. ಏಷ್ಯಾ ಖಂಡದಲ್ಲಿ ಅಧಿಕ ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶ. ಕಬ್ಬಿಣ ಇದು ಉಕ್ಕು ತಯಾರಿಕೆಗೆ ಅತ್ಯಂತ ಅಗತ್ಯವಾದಂತಹ ಕಚ್ಚಾ ವಸ್ತು. ಏಷ್ಯಾ ಖಂಡವು ಅಪಾರವಾದ ಕಬ್ಬಿಣದ ಅದಿರನ್ನು ಹೊಂದಿದೆ. ಪ್ರಪಂಚದ 30% ಭಾಗ ಕಬ್ಬಿಣದ ಅದಿರಿನ ನಿಕ್ಷೇಪ ಏಷ್ಯಾ ಖಂಡವೊಂದರಲ್ಲಿದೆ. ಚೀನಾ ಇದರಲ್ಲಿ ಅಧಿಕ ಕಬ್ಬಿಣವನ್ನು ಉತ್ಪಾದಿಸುವ ದೇಶ. ಇದಲ್ಲದೆ ಭಾರತ, ಟರ್ಕಿ, ಮಲೇಷಿಯಾ, ವಿಯೆಟ್ನಾಂ, ಇಂಡೋನೇಷ್ಯಾ, ಮಯನ್ಮಾರ್, ಕಜಕಿಸ್ತಾನ್, ಪಾಕಿಸ್ತಾನ್ ಇತ್ಯಾದಿ ಎಲ್ಲ ದೇಶಗಳಲ್ಲಿಯೂ ಕಬ್ಬಿಣದ ಅದಿರಿನ ನಿಕ್ಷೇಪವಿದೆ. ಹಾಗೂ ಕೊರಿಯಾ, ತೈವಾನ್, ಶ್ರೀಲಂಕಾ, ಜಪಾನ್ ಮತ್ತು ನೈಋತ್ಯ ರಾಷ್ಟ್ರಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. ಏಷ್ಯಾ ಖಂಡದಲ್ಲಿ ಮ್ಯಾಂಗನೀಸ್ ಅದಿರು ಕಂಡುಬರುವ ದೇಶ ಟ್ರಾನ್ಸ್ಕಕಾಸಸ್, ಮಧ್ಯ ಏಷ್ಯಾ, ಸೈಬೀರಿಯಾ, ಚೀನಾ, ಭಾರತ. ಇದೊಂದು ಮಿಶ್ರಲೋಹ ಖನಿಜ. ಉಕ್ಕು ತಯಾರಿಕೆಗೆ ಮ್ಯಾಂಗನೀಸ್ ಅದಿರಿನ ಅವಶ್ಯಕತೆ ತುಂಬಾ ಇರುತ್ತದೆ. ಏಷ್ಯಾ ಖಂಡ ಅಧಿಕ ಪ್ರಮಾಣದಲ್ಲಿ ಮ್ಯಾಂಗನೀಸ್ ನಿಕ್ಷೇಪವನ್ನು ಹೊಂದಿದೆ. ಟ್ರಾನ್ಸ್ಕಕಾಸಸ್, ಮಧ್ಯ ಏಷ್ಯಾ, ಸೈಬೀರಿಯಾ, ಚೀನಾ, ಭಾರತಗಳಲ್ಲಿ ಹೆಚ್ಚಾಗಿ ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳು ಹಂಚಿಕೆಯಾಗಿವೆ. ಆದರೆ ಇವುಗಳಲ್ಲಿ ಚೀನಾ ದೇಶವು ಮ್ಯಾಂಗನೀಸ್ ಅದಿರಿನ ಉತ್ಪಾದನೆಯಲ್ಲಿ ಮುಂದಿರುವಂತಹ ರಾಷ್ಟ್ರವಾಗಿದೆ. ಬಾಕ್ಸೈಟ್ ಅದಿರು ಅತ್ಯಂತ ಹೆಚ್ಚಾಗಿ ಕಂಡುಬರುವ ಪ್ರದೇಶಗಳು ಬಾಕ್ಸೈಟ್ ಅದಿರು ಕಜಕಿಸ್ತಾನ್, ದಕ್ಷಿಣ ಮತ್ತು ಕೇಂದ್ರ ಸೈಬೀರಿಯಾ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಒಂದು ಕಬ್ಬಿಣೇತರ ಲೋಹವಾಗಿದ್ದು ಇದು ಅಲ್ಯೂಮಿನಿಯಂ ಅನ್ನು ತಯಾರಿಸುವುದಕ್ಕಾಗಿ ಹೆಚ್ಚಾಗಿ ಅಗತ್ಯವಾದುದಾಗಿದೆ. ಏಷ್ಯಾ ಅಪಾರವಾದ ಬಾಕ್ಸೈಟ್ ನಿಕ್ಷೇಪವುಳ್ಳ ಖಂಡ. ಇದು ಹೆಚ್ಚಾಗಿ ಕಜಕಿಸ್ತಾನ ಮತ್ತು ಕೇಂದ್ರ ಸೈಬೀರಿಯಾಗಳಲ್ಲಿ ದೊರೆಯುತ್ತದೆ. ಅಲ್ಲದೆ ಭಾರತ, ಇಂಡೋನೇಷ್ಯಾ, ಮಲೇಷಿಯಾ ಮತ್ತು ಚೀನಾ ಈ ಎಲ್ಲಾ ದೇಶಗಳಲ್ಲಿಯೂ ಬಾಕ್ಸೈಟ್ ಅದಿರು ಹೆಚ್ಚಾಗಿ ಕಂಡುಬರುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆ ಎರಡರಲ್ಲಿಯೂ ಮೊದಲ ಸ್ಥಾನದಲ್ಲಿರುವ ದೇಶ ಉತ್ತರ ಚೀನಾ. ಕಲ್ಲಿದ್ದಲು ಇದೊಂದು ಪಳೆಯುಳಿಕೆ ಇಂಧನ ಪ್ರಮುಖ ಶಕ್ತಿಯ ಮೂಲವಾಗಿದ್ದು ಏಷ್ಯಾ ಅಪಾರ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಒಳಗೊಂಡಿದೆ. ಆದರೆ ಇದರ ಹಂಚಿಕೆಯಲ್ಲಿ ಅಸಮಾನತೆ ಇದೆ. ಚೀನಾ, ಭಾರತ, ಇಂಡೋನೇಷ್ಯಾ, ಸೈಬೀರಿಯಾ ಮತ್ತು ಮಧ್ಯ ಏಷ್ಯಾ ಈ ದೇಶಗಳಲ್ಲಿ ಕಲ್ಲಿದ್ದಲು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲಿನ ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಚೀನಾ ದೇಶವು ಮುಂದಿದೆ. ಚೀನಾದ ಎಲ್ಲಾ ಪ್ರಾಂತ್ಯಗಳಲ್ಲೂ ಕಲ್ಲಿದ್ದಲು ಲಭ್ಯವಿದೆ. ಹಾಗೂ ಚೀನಾದ ನಂತರ ಭಾರತವು ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಎರಡನೇ ಪ್ರಮುಖ ದೇಶವಾಗಿದೆ. ಇತ್ತೀಚೆಗೆ ಮಧ್ಯ ಸೈಬೀರಿಯಾದ ಕುಜೆನೆಡ್ಜ್
ಈ ಪ್ರದೇಶದಲ್ಲಿ ಕಲ್ಲಿದ್ದಲು ಹೆಚ್ಚಾಗಿ ಉತ್ಪಾದಿಸುವ ಭಾಗವಾಗಿದೆ. ಸ್ವಲ್ಪ ಪ್ರಮಾಣದ ಕಲ್ಲಿದ್ದಲಿನ ನಿಕ್ಷೇಪ ಮಧ್ಯ ಏಷ್ಯಾದ ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಪಾಕಿಸ್ತಾನ್ ಮತ್ತು ಜಪಾನ್ ದೇಶಗಳಲ್ಲಿ ಕಂಡುಬರುತ್ತದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ. ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಇದೊಂದು ತೈಲ ಇಂಧನ, ಸ್ವಯಂಚಾಲಿತ ವಾಹನ, ರೈಲು, ಹಡಗು, ವಿಮಾನಗಳಿಗೆ ಬೇಕಾಗುವಂತಹ ಶಕ್ತಿ ಸಾಧನವಾಗಿದೆ. ನೈಋತ್ಯ ಏಷ್ಯಾದಲ್ಲಿ ಅಪಾರ ಪ್ರಮಾಣದ ಪೆಟ್ರೋಲಿಯಂ ನಿಕ್ಷೇಪ ಇದೆ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಬಹ್ರೇನ್, ಕತಾರ್, ಸಂಯುಕ್ತ ಅರಬ್ ಎಮಿರೇಟೀಸ್ ಗಳಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಪ್ರಪಂಚದ ಒಟ್ಟು ಪೆಟ್ರೋಲ್ ನಿಕ್ಷೇಪದಲ್ಲಿ ಅರ್ಧದಷ್ಟು ಭಾಗವನ್ನು ಈ ಪ್ರದೇಶಗಳು ಹೊಂದಿದೆ. ಪ್ರಪಂಚದ 25% ಭಾಗವನ್ನು ಈ ಎಲ್ಲಾ ದೇಶಗಳು ಉತ್ಪಾದಿಸುತ್ತದೆ. ಸೈಬೀರಿಯಾ ಭಾಗದಲ್ಲಿ ಇತ್ತೀಚೆಗೆ ಸೈಬೀರಿಯಾ ಭಾಗದಲ್ಲಿ ಪೆಟ್ರೋಲಿಯಂ ಉತ್ಪನ್ನವು ಹೆಚ್ಚಾಗಿ ಕಂಡುಬರುತ್ತದೆ. ಪೆಟ್ರೋಲಿಯಂ ಈ ಶಬ್ದವು ಪೆಟ್ರಾ ಮತ್ತು ಓಲಿಯಂ ಎಂಬ ಎರಡು ಪದಗಳ ಜೋಡಣೆಯಿಂದ ಬಂದಿದೆ. ಪೆಟ್ರಾ ಎಂದರೆ ಕಲ್ಲು, ಓಲಿಯಂ ಎಂದರೆ ಎಣ್ಣೆ. ಪೆಟ್ರಾಲಿಯಂ ಅಂದರೆ ಕಲ್ಲೆಣ್ಣೆ ಎಂದು ಸಹ ಇದನ್ನು ಕರೆಯುತ್ತಾರೆ. ಇದೆರಡು ಲ್ಯಾಟಿನ್ ಭಾಷೆಯ ಪದಗಳಾಗಿದೆ. ಏಷ್ಯಾ ಖಂಡದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು: ಜಪಾನ್, ಚೀನಾ, ಭಾರತ, ದಕ್ಷಿಣ ಕೊರಿಯಾ, ಹಾಂಗ್ಕಾಂಗ್, ಸಿಂಗಾಪುರ್, ಮಲೇಷಿಯಾ. ಇದೆಲ್ಲ ಏಷ್ಯಾ ಖಂಡದ ಪ್ರಮುಖ ಕೈಗಾರಿಕಾ ಪ್ರದೇಶಗಳಾಗಿವೆ. ಕೈಗಾರಿಕಾ ಪ್ರದೇಶ ಎಂದರೆ ಪ್ರಮುಖ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನು ಹೊಂದಿರುವಂತಹ ಪ್ರದೇಶಕ್ಕೆ ಕೈಗಾರಿಕಾ ಪ್ರದೇಶ ಎಂದು ಕರೆಯೋದು ನಮಗೆಲ್ಲ ತಿಳಿದೇ ಇದೆ. ಇಂತಹ ಪ್ರದೇಶಗಳು ಏಷ್ಯಾ ಖಂಡದ ಕೆಲವೇ ಭಾಗಗಳಲ್ಲಿ, ಹೆಚ್ಚು ಕಡಿಮೆ ಇಷ್ಟು ದೇಶಗಳಲ್ಲಿ ಕಂಡುಬರುತ್ತದೆ. ಜಪಾನ್ ಕೈಗಾರಿಕೆಯಲ್ಲಿ ಮುಂದುವರೆದಂತಹ ದೇಶವಾಗಿದೆ. ಜಪಾನ್ ದೇಶದಲ್ಲಿಯೇ 4 ಕೈಗಾರಿಕಾ ಪ್ರದೇಶಗಳಿವೆ. ಹಿಕಿನ್ ಪ್ರದೇಶ, ಇದು ಟೋಕಿಯೋ, ಕವಾಸಾಕಿ, ಯೋಕೋಹಾಮ್ ನಗರಗಳನ್ನೊಳಗೊಂಡ ಪ್ರದೇಶ. ಇಲ್ಲಿ ಜವಳಿ, ಇಂಜಿನಿಯರಿಂಗ್, ಹಡಗು ಕಟ್ಟುವುದು, ಕಾಗದ, ಸಿಮೆಂಟ್ ಈ ಎಲ್ಲ ಕೈಗಾರಿಕೆಗಳನ್ನು ಹೊಂದಿದ್ದರೆ, ಹ್ಯಾನ್ಶಿನ್ ಹೇಳುವಂತಹ ಪ್ರದೇಶದಲ್ಲಿ ಒಸಾಕಾ, ಕೋಬೆ, ಕಿಯೋಟೋ ಮಹಾನಗರಗಳನ್ನ ಸೇರಿದ ಒಂದು ಪ್ರದೇಶ ಹ್ಯಾನ್ಶಿನ್ ಕೈಗಾರಿಕಾ ಪ್ರದೇಶ. ಇಲ್ಲಿ ಜವಳಿ ಕೈಗಾರಿಕೆ ಪ್ರಮುಖವಾಗಿದೆ. ಮತ್ತೆ ಐಸೆಕೊಲ್ಲಿ ಹೇಳುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ಜವಳಿ ಮತ್ತು ಇಂಜಿನಿಯರಿಂಗ್ ಕೈಗಾರಿಕೆ ಪ್ರಮುಖವಾಗಿದೆ. 4ನೇದು ಕಿಟಕ್ಯುಶು ಹೇಳುವಂತಹ ಕೈಗಾರಿಕಾ ಪ್ರದೇಶ ಜಪಾನ್ನಲ್ಲಿ ಇರುವುದು. ಇದು ಯವಾಟಾ, ಮೋಜಿ, ಕೊಕುರಾ ನಗರಗಳಿಂದ ಕೂಡಿದ್ದು ಉಕ್ಕು, ಹಡಗು, ಯಂತ್ರೋಪಕರಣ, ರಾಸಾಯನಿಕ, ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾಗಿದೆ. ಇನ್ನು ಚೀನಾದಲ್ಲಿ ಪ್ರಮುಖ 5 ಕೈಗಾರಿಕಾ ಪ್ರದೇಶಗಳಿವೆ. ಮಂಚೂರಿಯಾ ಪ್ರದೇಶ, ಬೀಜಿಂಗ್ ಪ್ರದೇಶ, ಶಾನ್ಶಿ ಬಾವ್ಟೌ ಪ್ರದೇಶ, ಚಾಂಗ್ಜಿಯಾಂಗ್ ಮತ್ತೆ ವುಹಾನ್. ಈ 5 ಚೀನಾದಲ್ಲಿ ಕಂಡುಬರುವಂತಹ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಇನ್ನು ಭಾರತಕ್ಕೆ ಬರುವುದಾದರೆ ಭಾರತದಲ್ಲಿ ಸುಮಾರು 8 ಕೈಗಾರಿಕಾ ಪ್ರದೇಶಗಳಿವೆ. ಹುಗ್ಲಿ ಕೋಲ್ಕತ್ತಾ ಪ್ರದೇಶ, ಮುಂಬೈ ಪುಣೆ, ಅಹಮದಾಬಾದ್ ವಡೋದರ, ಮದುರೈ ಕೊಯಮತ್ತೂರ್ ಮತ್ತು ಬೆಂಗಳೂರು ಪ್ರದೇಶ, ಛೋಟಾ ನಾಗ್ಪುರ್, ದೆಹಲಿ ಮೀರತ್, ವಿಶಾಖಪಟ್ಟಣ, ಕೊಲ್ಲಂ, ತಿರುವನಂತಪುರ. ಈ 8 ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಇದಲ್ಲದೆ ದಕ್ಷಿಣ ಕೊರಿಯಾ, ಹಾಂಗ್ಕಾಂಗ್, ಸಿಂಗಾಪುರ್, ಮಲೇಷಿಯಾ ಇವು ಏಷ್ಯಾ ಖಂಡದ ಇತರ ಕೈಗಾರಿಕಾ ಪ್ರದೇಶಗಳಾಗಿವೆ. ಏಷ್ಯಾ ಖಂಡದ ಜನಸಂಖ್ಯೆ. ಏಷ್ಯಾ ಖಂಡ ಸುಮಾರು 4.2 ಬಿಲಿಯನ್ ಜನಸಂಖ್ಯೆಯನ್ನ ಹೊಂದಿದೆ. ಸುಮಾರು ಶೇಕಡಾವಾರು ಭಾಗದಲ್ಲಿ ಪ್ರಪಂಚದ ಜನಸಂಖ್ಯೆಯ 60% ಭಾಗ ಏಷ್ಯಾ ಖಂಡದಲ್ಲಿ ಮಾತ್ರ ಇದ್ದಾರೆ. ಇಂದಿನ ಜನಸಂಖ್ಯೆ ಕಳೆದ 3 ಶತಮಾನಗಳಿಗಿಂತ 5 ಪಟ್ಟು ಹೆಚ್ಚಾಗಿದೆ. ಅಂದರೆ 1950ರಲ್ಲಿ 1.4 ಬಿಲಿಯನ್ ಇದ್ದ ಜನಸಂಖ್ಯೆ ಈಗ ಇತ್ತೀಚೆಗೆ 4.2 ಬಿಲಿಯನ್ಗೆ ಏರಿಕೆಯಾಗಿದೆ. ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲಿಯೂ ಏಷ್ಯಾದ ಚಿಕ್ಕ ದೇಶ.
ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲಿಯೂ ಮಾಲ್ಡೀವ್ಸ್ ದೇಶವು ಏಷ್ಯಾದ ಚಿಕ್ಕ ದೇಶವಾಗಿದೆ. ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ 96 ಪರ್ ಚದರ್ ಕಿಲೋಮೀಟರ್. ಒಂದು ಚದರ್ ಕಿಲೋಮೀಟರ್ನಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆಯನ್ನ ಜನಸಾಂದ್ರತೆ ಎಂದು ಕರೆಯುವುದು ನಮಗೆಲ್ಲ ತಿಳಿದೇ ಇದೆ. ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ 96 ಜನ. ಆದರೆ ಇದು ಖಂಡದಾದ್ಯಂತ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಕೆಲವೊಂದಿಷ್ಟು ಕಡೆ ಅಧಿಕವಾದ ಜನಸಂಖ್ಯೆ, ಕೆಲವೊಂದಿಷ್ಟು ಕಡೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಅತ್ಯಂತ ಶೀತವಾದಂತಹ ಉತ್ತರ ಮತ್ತು ಪೂರ್ವ ಸೈಬೀರಿಯಾ ಪ್ರದೇಶ ಮತ್ತು ಮರುಭೂಮಿ ಪ್ರದೇಶಗಳಲ್ಲಿ ಮತ್ತು ಎತ್ತರವಾಗುಳ್ಳಂತಹ ಪ್ರದೇಶಗಳಲ್ಲಿ ಜನಸಂಖ್ಯೆ ತೀರಾ ವಿರಳವಾಗಿ ಇದೆ. ಹಾಗೆ ಏಷ್ಯಾದ ಜನಭರಿತ ಭಾಗಗಳೆಂದರೆ ಭಾರತದ ಮಹಾ ಮೈದಾನಗಳು, ಬಾಂಗ್ಲಾದೇಶ, ಚೀನಾ, ಜಪಾನ್, ಕೊರಿಯಾ, ಜಾವಾ ದ್ವೀಪ ಅಂದ್ರೆ ಇಂಡೋನೇಷ್ಯಾ ದ್ವೀಪಗಳು. ಇಲ್ಲೆಲ್ಲ ಹೆಚ್ಚಿನ ಭಾಗವು ಫಲವತ್ತಾದ ಮತ್ತು ಸಮತಟ್ಟಾದ ಹಾಗೂ ನದಿ ಬಯಲುಗಳನ್ನ ಹೊಂದಿರುವಂಥವು. ಇಂಥಲ್ಲಿ ಜನಸಾಂದ್ರತೆಯು ತೀರಾ ಹೆಚ್ಚಾಗಿ ಕಂಡುಬರುತ್ತದೆ. ಏಷ್ಯಾ ಖಂಡದಲ್ಲಿ ವಾಸಿಸುತ್ತಿರುವ ಜನಾಂಗಗಳು. ಏಷ್ಯಾ ಖಂಡದಲ್ಲಿ ಪ್ರಾರಂಭದಲ್ಲೇ ಹೇಳಿದ ಹಾಗೆ ವಿವಿಧ ರೀತಿಯ ವಿವಿಧ ಭಾಷೆ, ಧರ್ಮದ ಜನಾಂಗದವರು ವಾಸಿಸುತ್ತಿದ್ದಾರೆ. ಮಂಗೋಲಿಯನ್ನರು, ಕಂದು ವರ್ಣದ ಜನರು, ಅಫಗನ್ನರು, ಟರ್ಕರು, ಅರಬ್ಬರು ಎಲ್ಲರೂ ವಾಸಿಸುತ್ತಿದ್ದಾರೆ. ಪೂರ್ವ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹಳದಿ ವರ್ಣದ ಅಂದರೆ ಮಂಗೋಲಿಯನ್ನರು ವಾಸಿಸುತ್ತಿದ್ದಾರೆ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ದಕ್ಷಿಣ ಏಷ್ಯಾದ ಉಳಿದ ಭಾಗಗಳಲ್ಲಿ ಕಂದು ವರ್ಣದ ಜನರು ಹೆಚ್ಚಾಗಿ ಕಂಡುಬರುತ್ತಾರೆ. ಹಾಗೆ ನೈಋತ್ಯ ಏಷ್ಯಾದ ಭಾಗದಲ್ಲಿ ಅರಬ್ಬರು, ಟರ್ಕರು, ಪರ್ಷಿಯನ್ನರು, ಅಫಗನ್ನರು ಮೊದಲಾದವರು ವಾಸಿಸುತ್ತಿದ್ದಾರೆ. ಇನ್ನು ಮಧ್ಯ ಏಷ್ಯಾದ ಭಾಗಕ್ಕೆ ಬರುವುದಾದರೆ ಅಲ್ಲಿ ಕಜಕ್ ಮತ್ತು ಕಿರ್ಗಿ ಜನಾಂಗದವರಿದ್ದಾರೆ. ಹೀಗೆ ಬೇರೆ ಬೇರೆ ಧರ್ಮೀಯರೂ ಸಹ ಏಷ್ಯಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಬಿಂದು ಮೌಂಟ್ ಎವರೆಸ್ಟ್. ಹಿಮಾಲಯ ಪರ್ವತ ಸರಣಿಯ ಮೌಂಟ್ ಎವರೆಸ್ಟ್. ಇದರ ಎತ್ತರ 8848 ಮೀಟರ್. ಇದು ಏಷ್ಯಾ ಖಂಡದಲ್ಲಷ್ಟೇ ಅಲ್ಲದೆ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹಿಮಾಲಯ ಪರ್ವತ ಸರಣಿ ಇರುವಂತಹ ಗ್ರಂಥಿ ಪಾಮೀರ್ ಗ್ರಂಥಿ. ಪಾಮೀರ್ ಗ್ರಂಥಿಯ ಹಿಮಾಲಯ ಪರ್ವತ ಸರಣಿಯಲ್ಲಿ ಮೌಂಟ್ ಎವರೆಸ್ಟ್ ಶಿಖರವಿದೆ. ಏಷ್ಯಾದ ಅತ್ಯಂತ ಕೆಳಬಿಂದು ಮೃತ ಸಮುದ್ರ. ಇದು ಏಷ್ಯಾದ ಅತ್ಯಂತ ಕೆಳಬಿಂದು. ಸಮುದ್ರ ಮಟ್ಟಕ್ಕಿಂತಲೂ 305 ಮೀಟರ್ ಆಳವಾಗಿ ಇದೆ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಹಿಮನದಿಗಳು ಇರುವುದು ಕಾರಾಕೋರಂ ಸರಣಿಗಳಲ್ಲಿ. ಪ್ರಪಂಚದಲ್ಲಿಯೇ ಹೆಚ್ಚಿನ ಹಿಮನದಿಗಳು ಕಾರಾಕೋರಂ ಸರಣಿಯಲ್ಲಿ ಇದೆ. ಈ ಕಾರಾಕೋರಂ ಸರಣಿಯು ಪಾಮೀರ್ ಗ್ರಂಥಿಯಿಂದ ಹೊರಟಂತಹ ಪರ್ವತ ಸರಣಿಯಾಗಿದೆ. ಕಾರಾಕೋರಂ ಸರಣಿಯಲ್ಲಿ ಭಾರತದ ಎತ್ತರವಾದ ಶಿಖರ K2 ಮೌಂಟ್ ಗಾಡ್ವಿನ್ ಆಸ್ಟಿನ್. ಈ ಶಿಖರವು ಕಂಡುಬರುತ್ತದೆ. ಪ್ರಪಂಚದ ಮೇಲ್ಛಾವಣಿ ಎಂದು ಟಿಬೆಟ್ ಪ್ರಸ್ಥಭೂಮಿಯನ್ನ ಕರೆಯುತ್ತಾರೆ. ಇದು ಪ್ರಪಂಚದ ಅತಿ ಎತ್ತರವಾಗಿರುವಂತಹ ಪ್ರಸ್ಥಭೂಮಿಯಾದ್ದರಿಂದ ಇದನ್ನ ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತಾರೆ. ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿ ಕ್ಯಾಸ್ಪಿಯನ್ ಸಮುದ್ರ. ಕ್ಯಾಸ್ಪಿಯನ್ ಸಮುದ್ರ ಇದೊಂದು ಸರೋವರವಾಗಿದ್ದು ಇದರ ವಿಶಾಲವಾದ್ದರಿಂದ ಇದು ತುಂಬಾ ದೊಡ್ಡದಾಗಿರುವುದರಿಂದ ಇದನ್ನ ಸಮುದ್ರ ಹೇಳುವಂತಹ ಹೆಸರಿನಿಂದ ಕರೆಯುತ್ತಾರೆ. ನಿಜವಾಗ್ಲೂ ಕ್ಯಾಸ್ಪಿಯನ್ ಇದೊಂದು ಸರೋವರವಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ. ಏಷ್ಯಾದಲ್ಲಿ ಮಾತ್ರವಲ್ಲದೆ ಪ್ರಪಂಚದಲ್ಲಿಯೇ ಬೈಕಲ್ ಸರೋವರ ಅತ್ಯಂತ ಆಳವಾದ ಸಮುದ್ರವಾಗಿದೆ. ಇದು ದಕ್ಷಿಣ ಸೈಬೀರಿಯಾದಲ್ಲಿ ಕಂಡುಬರುತ್ತದೆ. ಇದು ಏಷ್ಯಾ ಖಂಡದ ಕುರಿತಾದ ಸಂಪೂರ್ಣ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ
ಆಫ್ರಿಕಾ ಖಂಡದ ಸಸ್ಯವರ್ಗ, ಪ್ರಾಕೃತಿಕ ಲಕ್ಷಣ, ಜನಸಂಖ್ಯೆ, ಸಂಪನ್ಮೂಲ ಇತ್ಯಾದಿ ಕುರಿತಾದ ಸಂಪೂರ್ಣ ಮಾಹಿತಿಯನ್ನೊಳಗೊಂಡಂತಹ ವಿಡಿಯೋಗಳನ್ನು ಚರ್ಚೆ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.